ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ್ಸ್. ಇದು ಬಂದು ಕಂಟಿನ್ಯೂಯೇಷನ್ ವ್ಲಾಗು. ಬನ್ನಿ ನೋಡೋಣ ಏನೇನೆಲ್ಲ ಮಾಡಿದೆ ಅಂತ. ಗೈಸ್, ಸ್ನಾನ ಆಯಿತು. ಬನ್ನಿ ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಬರೋಣ. ಗೈಸ್, ಪೂಜೆ ಮಾಡಿದೆ, ತುಪ್ಪದ ದೀಪ ಹಚ್ಚಿದ್ದೀನಿ. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ ನಾನು ಏನು ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂತ ಇದ್ದೀನಿ, ಎಲ್ಲದಕ್ಕೂ ಒಳ್ಳೇದಾಗಲಿ. ಅದೆಲ್ಲದಕ್ಕೂ ಮುಂಚೆ ನನ್ನ ಗಂಡಂಗೆ ಒಳ್ಳೇದಾಗಲಿ, ನಮ್ಮಪ್ಪ ಅಮ್ಮಂಗೆ ಒಳ್ಳೇದಾಗಲಿ. ಅವರು ಇಷ್ಟು ಜನ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಅಕ್ಕ, ಬಾಬಾ, ಮಕ್ಕಳು, ನನ್ನ ಮಗ, ನಮ್ಮ ಮನೆಯವರು, ಚಿಂಟು ಅವರ ಅಜ್ಜಿ, ನನ್ನ ಫ್ರೆಂಡ್ಸು, ನನ್ನ ಯೂಟ್ಯೂಬ್ ಫ್ಯಾಮು, ದೆನ್ ನನ್ನ ಇನ್ಸ್ಟಾ ಫ್ಯಾಮು, ಎಲ್ಲರೂ ಚೆನ್ನಾಗಿರಲಿ. ನನಗೆ ಒಳ್ಳೇದು ಬಯಸೋರು ಎಲ್ಲರೂ ಚೆನ್ನಾಗಿರಲಿ. ಕಾಪಾಡುತ್ತೇವ್ರಿ. ಬನ್ನಿ ಹೋಗೋಣ. ಕುಂಕುಮ ಹೇಗೆ ಹರಿತಾ ಇದೆ ಅಂತ, ಯಪ್ಪ ಎಷ್ಟು ಶೆಕೆ. ಸ್ವಲ್ಪ ತಣ್ಣಗಿರೋ ನೀರು ಕುಡಿಯೋಣ ಬನ್ನಿ. ಗೈಸ್, ಪೂಜೆ ಎಲ್ಲ ಆಯಿತು. ಹೊರಗೆ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಬೇಕು ಅಲ್ಲ. ನಾನು ಅಂದ್ಕೊಂಡಿರೋದೇನೋ ಗೊತ್ತಾ ಗೈಸ್, ಏನೇ ಆಗಿರ್ಬೋದು, ಫಸ್ಟು ನಮ್ಮಲ್ಲಿ ಚೇಂಜಸ್ ಆಗಬೇಕು, ಆಮೇಲೆ ನಾವು ಹೊರಗಿನ ಪ್ರಪಂಚಕ್ಕೆ ಹೋಗಬೇಕು. ಸೊ ನಮ್ಮನೇಲಿ ಪೂಜೆ ಮಾಡಿ ಆಮೇಲೆ ಹೊರಗೆ ಪೂಜೆ ಮಾಡಬೇಕು. ಸೊ ನಮ್ಮನೆಯಲ್ಲೇ ನಾವು ಪೂಜೆ ಮಾಡ್ದೇ ಹೊರಗಡೆ ಬರೋ ದೇವಸ್ಥಾನಗಳೆಲ್ಲ ಸುತ್ಕೊಬರ್ತೀವಿ ಅಂದರೆ ಅದು ತಪ್ಪು. ಸೊ ನಿಮಗೆಲ್ಲ ಗೊತ್ತು, ನಾನು ಪೂಜೆ ಮಾಡೋದ್ರಲ್ಲಿ ಅಷ್ಟಕ್ಕಷ್ಟೇ ಅಂತ. ಆದರೂ ಸಹ ಕೆಲವೊಂದು ಥಿಂಗ್ಸ್ ಮಾಡುವಾಗ ಆಚಾರ ವಿಚಾರಗಳನ್ನ ಫಾಲೋ ಮಾಡ್ತೀನಿ. ಅದೇ ರೀತಿ ಇದು. ಸೊ ಎಲ್ಲಾದರೂ ಹೊರಗಡೆ ಹೋಗೋಕ್ಕೂ ಮುಂಚೆ, ಏನಾದರೂ ಒಂದು ಶುಭ ಕೆಲಸ ಮಾಡುವಾಗ, ಹೊರಗಡೆ ಟೆಂಪಲ್ ಹೋಗುವಾಗ ನಮ್ಮ ಮನೇಲಿ ದೀಪ ಹಚ್ಚಿ ಆಮೇಲೆ ನಾವು ಹೊರಗಡೆ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು, ಕೈ ಮುಗಿಬೇಕು, ಹೌದಲ್ಲ? ಸೊ ನಾನು ಹಾಗೆಯೇ ಅಮ್ಮ ಈಗ ಹೋಗಿ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು, ಮುಖ ತೊಳ್ಕೊಂಡು, ಸ್ವಲ್ಪ ಲಿಪ್ಸ್ಟಿಕ್ಕು ಕಾಜಲ್ಲು ಹಾಕ್ಕೊಳ್ಳೋಣ. ಕೊರಗಜ್ಜ ನನ್ನನ್ನು ಲಿಪ್ಸ್ಟಿಕ್ಕಲ್ಲಿ ನೋಡಲಿ, ಕಾಜಲಲ್ಲಿ ನೋಡಲಿ ಅಲ್ವಾ? ನನ್ನ ಮಗಳು ಎಷ್ಟು ಅಟ್ರ್ಯಾಕ್ಟ್ ಆಗಿದ್ದಾಳೆ, ಎಷ್ಟು ಲಕ್ಷಣವಾಗಿದ್ದಾಳೆ. ಸೊ ಇದೇ ರೀತಿ ಡಲ್ ಫೇಸ್ ಬೇಡ. ಗೈಸ್ ನೋಡಿ, ಅಂತೂ ಇಂತೂ ಲಿಪ್ಸ್ಟಿಕ್ ಹಾಕ್ಕೊಂಡು, ಕಾಜಲ್ ಹಾಕ್ಕೊಂಡು ಸ್ವಾಮಿ ಕೊರಗಜ್ಜನ್ನ ನೋಡೋಕ್ಕೆ ಹೊರಟಿದ್ದೀನಿ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಹೊರಡೋಣ. ಸೊ ಗೈಸ್, ಅಂತೂ ಇಂತೂ ನಮ್ಮ ಕಾರಲ್ಲೇ ಹೋಗ್ತಾ ಇದ್ದೀನಿ. ಸೊ ಬಸ್ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದು, ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮುಂದಿನ ಸಲ ಪ್ರಯೋಜನ ಆಗತ್ತೆ. ಈಗ ಟೈಮ್ ಬಂದು 8:13. ಸೊ ಇವಾಗ ಹೊರಟಿದ್ದೀವಿ, ಅಂದರೆ ಮನೆ ಬಿಟ್ಟಿದ್ದೀವಿ. ಟುವರ್ಡ್ಸ್ ಕುಮಟಾ ಹೋಗ್ತಾ ಇದ್ದೀವಿ. ಅಲ್ಲಿ ಆನ್ ದ ವೇ ಚಿಂಟು ಅವ್ರ ಅಜ್ಜಿದು ತಂಗಿ ಇದ್ದಾರಲ್ಲ, ಸೊ ಅವರು ಅಲ್ಲಿ ಬರ್ತಾರೆ. ಇವ್ರ ಜೊತೆಗೆ ಪ್ರತಿ ಸಲನೂ ಚಿಂಟು ಅವ್ರ ಅಜ್ಜಿ ಜೊತೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗೋದು ಅವರೇನೆ. ಸೊ ಅವರು ಮತ್ತು ಇವರು ಇಬ್ಬರು ಸೇರಿಕೊಂಡು ಹೋಗಿಬಿಟ್ಟು ಬರ್ತಾರೆ. ಈ ಸಲ ನಾನು ಹೋಗ್ತಾ ಇದ್ದೀನಿ, ಬಟ್ ನಾನು ಇವತ್ತಿನ ತನಕ ಹಾಸ್ಪಿಟಲ್ ನೋಡಿಲ್ಲ. ಈ ಸಲನೂ ಹಾಸ್ಪಿಟಲ್ನ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ನಾನು ಹೋಗ್ತಾ ಇರೋದು ದೇವರ ಸನ್ನಿಧಾನಕ್ಕೆ ಅಲ್ಲ. ಸೊ ನಾನು ಅಂದ್ಕೊಂಡಿದ್ದೀನಿ ಇವ್ರನ್ನ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಿ ನಾನು ಕಾರ್ ತೊಗೊಂಡು ದೇವರ ಸನ್ನಿಧಾನಕ್ಕೆ ಹೋಗೋದು ಅಂತ. ಬಟ್ ಏನಾಗುತ್ತೆ, ಎತ್ತ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ವಿಲ್ ಸಿ, ಆಯಿತಾ?
ಸೊ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಏನಾಗಿತ್ತು ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಾನು ಕಾರ್ ತೊಗೊಂಡು ಕೊರಗಜ್ಜ ಸನ್ನಿಧಾನಕ್ಕೆ ಹೋಗೋದು ಅಂತ. ಇದ್ರ ಬಗ್ಗೆ ಹತ್ತತ್ರ ನಾವು ಉಡುಪಿ ಹತ್ತತ್ರ ಬಂದಾಗ ಡಿಸ್ಕಷನ್ಸ್ ಮಾಡಿದಾಗ ಚಿಂಟು ಅವ್ರ ಅಜ್ಜಿ ಹೇಳಿದ್ರು, ಅಕಸ್ಮಾತ್ ಡಾಕ್ಟರ್ ಇಲ್ಲ ಅಂದರೆ ಇವತ್ತೇನಾದರೂ ಚೆಕ್ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಸಡನ್ನಾಗಿ ವಾಪಸ್ ಹೋಗಬೇಕಾಗತ್ತೆ ಸೊ ಅಂತ ಹೇಳಿದ್ರು. ನಾನು ಅದಕ್ಕೆ ಅಂದೆ, ಹಾಗಿದ್ರೆ ನೀವೇ ಕಾರ್ ಇಟ್ಕೊಳ್ಳಿ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ. ಸೊ ಈಗ ನಾನು ರೈಟ್ ನಾವು ಬಸ್ ಹತ್ಕೊಂಡು ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ ಗೈಸ್. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಬಿಕಾಸ್ ಇಲ್ಲಿ ನಾನು ಬಂದು ಜಾಯ್ನ್ ಆಗಿರೋದು. ಹಾಗಾಗಿ ನಾನು ಕಾರಲ್ಲಿ ಹೋಗಬೇಕು ಅನ್ನೋದು ತಪ್ಪಾಗತ್ತೆ. ಹಾಗಾಗಿ ನೀವೇ ಕಾರ್ ತೊಗೊಂಡು ಹೋಗಿ, ಅಕಸ್ಮಾತ್ ಬೇಗ ಹೋದರೆ ನೀವು ಹೊರಡಿ, ನಾನು ಬಸ್ಸಲ್ಲೇ ವಾಪಸ್ ಬರ್ತೀನಿ. ಅದರ್ವೈಸ್ ನಿಮಗೆ ಅಕಸ್ಮಾತ್ ಅಲ್ಲಿ ಚೆಕಪ್ಪು ಡಾಕ್ಟರ್ ಚೆಕಪ್ ಎಲ್ಲ ಇತ್ತು ಅಂದರೆ ನೀವು ಹೋಗೋ ಟೈಮ್ ಹೇಳಿ, ಅಷ್ಟರಲ್ಲಿ ನಾನು ಬಂದು ಜಾಯ್ನ್ ಆಗ್ತೀನಿ. ಆಮೇಲೆ ಅಲ್ಲಿಂದ ಹುಟ್ಟಿಗೆ ಹೋಗೋಣ ಅಂತ ಹೇಳಿ ನಾನು ಬಸ್ಸಲ್ಲಿ ಹೊರಟಿದ್ದೀನಿ ಗೈಸ್. ಸೊ ಇದಿಷ್ಟು ಆಯಿತು ಈ ಇನ್ ಬಿಟ್ವೀನ್ ಕಾನ್ವರ್ಸೇಷನ್ಸು. ನಾನು ಹತ್ಕೊಂಡು ಬಂದಿದ್ದ ಬಸ್ಸು KSRTC ಐರಾವತ ಬಸ್ಸು. ಬಟ್ ಅದು ಬಸ್ ಸ್ಟಾಪ್ಗೆ ಹೋಗಲಿಲ್ಲ. ಇಲ್ಲಿ ಮುನ್ಸಿಪಲ್ ಆಫೀಸ್ ಇದೆ ಮ್ಯಾಂಗ್ಳೂರ್ದು. ಸೊ ಅಲ್ಲಿ ಆ ಸರ್ಕಲಲ್ಲಿ ಸಿಗ್ನಲಲ್ಲಿ ಸ್ಟಾಪ್ ಕೊಟ್ಟರು ಆ್ಯಂಡ್ ಆ ಕಡೆ ಲೆಫ್ಟ್ ಸೈಡಲ್ಲಿ ಇದೆ ಅಂತ ಹೇಳಿದ್ರು. ಸೊ ಇದು ಫಸ್ಟ್ ಟೈಮ್ ಅಲ್ಲ, ನನಗೂ ಗೊತ್ತಿಲ್ಲ. ಬಟ್ ಆದರೂ ಭಯ ಪಡಲಿಲ್ಲ. ಅಲ್ಲೇ ಯಾರದು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇರ್ತಾರಲ್ಲ, ಸೊ ಅವ್ರನ್ನ ಕೇಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇಳಿದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಬಸ್ ಮುಂದೆ ಹೋಗ್ತಾ ಇದೆ. ಸೊ ನನಗೆ ಅನಿಸಿದ್ದು ಅವ್ರು ಮೇ ಬಿ ಡಿಪೋನಾಗೆ ಹೋಗ್ತಾ ಇರ್ಬೋದು ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್, ನನಗೆ ಗೊತ್ತಿಲ್ಲ. ಬಟ್ ಅದರ ಡೆಡ್ ಎಂಡ್ ಪಾಯಿಂಟ್ ಇದ್ದಿದ್ದು ಮಂಗಳೂರು ಅಂತಾನೆ. ಸೊ ಹಾಗಾಗಿ ಮೇ ಬಿ ಡಿಪೋಗೆ ಹೋಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಸಿಗ್ನಲ್ ಹತ್ರ ಬಂದೆ, ಅಲ್ಲಿ ಸ್ವಲ್ಪ ವಿಚಾರಿಸಿದೆ. ನನಗೆಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಕಾಲ್ ಮಾಡಿದೆ ನನ್ನ ಫ್ರೆಂಡಿಗೆ. ಸೊ ನಾನು ಇಲ್ಲಿದ್ದೀನಿ, ಏನು ಮಾಡಲಿ, ನೀವೆಲ್ಲಿದ್ದೀರಾ ಅಂತ. ಸೊ ನೀವು ಅಲ್ಲೇ ಇರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲೇ ರಾಮಕೃಷ್ಣ ಭವನ, ಇದು ಮೇ ಬಿ ವಿದ್ಯಾರ್ಥಿ ನಿಲಯ ಅನಿಸುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಗೈಸ್, ಫಸ್ಟ್ ಟೈಮು ನನ್ನ ಲೈಫಲ್ಲಿ ಮಂಗಳೂರಿಗೆ ಬರ್ತಾ ಇರೋದು ಇದೇ ಮೊದಲು. ಎಲ್ಲಿದ್ದೀನಿ ನೋಡಿ, ರಾಮಕೃಷ್ಣ ವಿದ್ಯಾರ್ಥಿ ಭವನ. ಸೊ ಇಲ್ಲಿದ್ದೀನಿ ಈಗ. ಆ ಕಡೆ ಏನಿದೆ ಅದು ಮ್ಯಾಂಗ್ಳೂರು ಮುನ್ಸಿಪಲ್ ಆಫೀಸ್. ಸೊ ನಾನು ಯಾರನ್ನು ನಂಬಿ ಇಲ್ಲಿ ತನಕ ಬಂದಿದ್ದೀನಿ ಅಲ್ಲ, ಅವರು ಕಾಲ್ ಮಾಡಿದರು. ನಾನು ಇಲ್ಲೇ ಸಿಗ್ನಲಲ್ಲಿ ಇದ್ದೀನಿ ನೋಡಿ, ಬ್ಲೂ ಕಲರ್ ಕಾರ್ ಅಂತ ಹೇಳಿದ್ರು. ಸೊ ನಾನು ನೋಡಿದೆ, ಅವರಿಗೆ ನಾನು ಬೇಗ ಗೊತ್ತಾಯಿತು, ಬಟ್ ನನಗೂ ಸಹ ಗೊತ್ತಾಯಿತು. ಸೊ ಅಲ್ಲೇ ವೇವ್ ಮಾಡಿದ್ವು ಆ್ಯಂಡ್ ಇಲ್ಲಿ ಬಂದೆ ಹತ್ಕೊತಾ ಇದ್ದೀನಿ ನೋಡಿ. ಶ್ವೇತಾ ಡಿಗೌಡ ಇದ್ದದ ಆಂಟಿ ಆಯ್ತಾಯ್ತಾ ಹೋಗಲ್ಲ. ಹಾಯ್, ಏನಿಷ್ಟು ಅವಳಿಗೆ ಕನ್ನಡ ಸ್ವಲ್ಪ ಪ್ರಾಬ್ಲಮ್, ಇಂಗ್ಲಿಷ್ ಕ್ಯಾಪ್ಚರ್. ಓ ನೋ, ನಾನು ಸ್ವಲ್ಪ ಕಾನ್ಶಿಯಸ್, ಕ್ಯಾಮ್ರಾ ಕಾನ್ಶಿಯಸ್ ನಾನು. ಬೇಡ, ರಿಯಲ್ ಆಗಿರಲಿ. ಸೊ ಮತ್ತೆ ಹೇಳಿ ವಿಶೇಷ. ಹೇಳಿ, ಖುಷಿ ಆಯ್ತು ನೋಡಿ. ನನಗೂ ಕೂಡ ಸೇಮ್ ನೀವು ಹಾಗೇನೆ ಇದ್ದೀರಾ. ನಾನು ಹೇಗೆ ನೋಡ್ತಾ ಇದ್ದೆ ನನ್ನ ಹಾಗೇನೆ, ಎಡಿಟ್ಸ್ ಎಲ್ಲ ಏನಿಲ್ಲ. ತಗೊಳ್ಳಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನಾನು ನಿಂಗೆ ಚಾಕ್ಲೇಟ್ ತಂದಿದ್ದೀನಿ. ವೆಲ್ಕಮ್. ಹ್ಯಾಪಿ. ಇಷ್ಟ ಚಾಕ್ಲೇಟ್ಸ್? ಏನಿದು ಫಾರ್ಮಾಲಿಟಿ ಅಲ್ಲ? ಇಲ್ಲಪ್ಪ, ಕ್ಯೂಟ್ ಆಗಿದ್ದೀರಾ. ಏನ್ ಗೊತ್ತಾ, ನಿಮ್ಗೆ ಅದು ನಂಗೆ ಅರ್ಥ ಆಗತ್ತೆ, ನಿಮ್ಗೆ ಫೀಲ್ ಆಗೋದಿಲ್ಲ ಅಂತೇಳಿ. ನಿಮ್ಗೆ ನಾನು ಫಸ್ಟ್ ಟೈಮ್ ನೀವು ನನ್ನ ಫಸ್ಟ್ ಟೈಮ್ ನೋಡುದಲ್ವಾ? ಆದ್ರೆ ನನ್ಗೆ ಉಂಟಲ್ಲ, ನಿಮ್ಮನ್ನು ಟಿವಿಯಲ್ಲಿ ನೋಡಿ ಯಾರೋ ಒಂದು ಕ್ಲೋಸ್ ನವರು, ನನ್ಗೆ ನೀವು ಬೇರೆಯವರಂತ ಕಾಣುದಿಲ್ಲ. ನನ್ಗೆ ಯಾರೋ ಕ್ಲೋಸ್ ನವರು ಅಂತೇಳಿ ಕಾಣ್ತದೆ. ಸಡನ್ ಆಗಿ ಗೊತ್ತಿಡಿದ್ರಲ್ಲ ನಾನು ಅಲ್ಲಿಂದ. ಹಾಗೇನೆ ಇದ್ದೀರಾ ನೀವು, ಸೇಮ್. ಅದೇ ನಾನು ಎಣಿಸಿದೆ, ಈಗ ನಾನು ಗುರುತಿಡ್ತೇನೆ, ಆದ್ರೆ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಇದು ಮೇನ್ ರೋಡ್ ಆಯ್ತಾ ನಮ್ದು ಮಂಗಳೂರಿದೆ, MG ರೋಡ್ ಅಂತ ಕರೀತಾರೆ. ಈ ಬ್ಯಾಂಗ್ಳೂರಲ್ಲಿ MG ರೋಡ್. ಹೌದು. ಇದು ಆಕ್ಚುಲಿ ನಮ್ಮ ಕಾಲೇಜ್ ಇಲ್ಲೋದಿದ್ದ ಲಾ ಕಾಲೇಜ್.
ಓ LLB ಮಾಡಿರೋದಾ? ಹಾಗಾದ್ರೆ ಲಾ ಪಾಯಿಂಟ್ಸ್ ಬೇಕಂದ್ರೆ ನಿಮ್ಮನೆ. ನಾ ಪ್ರಾಕ್ಟೀಸ್ ಮಾಡೋದಿಲ್ಲ, ಪ್ರಾಕ್ಟೀಸ್ ಮಾಡೋದು ಮುಂಚೆ ಬಿಟ್ಟಿದ್ದೀನಿ. LLB ಆಗಿ ನಾನು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರೋದು. ಬನ್ನಿ ನೆಕ್ಸ್ಟ್ ಟೈಮ್ ಖಂಡಿತ. ಅಂದ್ರೆ ಏನ್ ಗೊತ್ತಾ, ನಮ್ಗೆ ನೀವೊಂದು ಮನೆ ಮಾತಾಗಿ ಹೋಗಿದ್ದೀರಿ, ಯಾಕಂದ್ರೆ ನಾವು ನಿಮ್ಮನ್ನು ಡೈಲಿ ನೋಡ್ತೇವಲ್ಲ. ಕೆಲವೊಮ್ಮೆ ಎಣಿಸುದು ಅವರಿಗೆ ವಿಷಯನೇ ಗೊತ್ತಿರ್ಲಿಕ್ಕಿಲ್ಲ, ಎಷ್ಟು ಜನ ಅವರ ವಿಷಯ ಮಾತಾಡ್ತಿರ್ಬೋದಲ್ಲ ಮನೆಯಲ್ಲಿ ಅಂತೇಳಿ. ಆಂಜನೇಯ ಮೂರ್ತಿ ನೋಡಿದಾಗ್ಲೂ ಅನ್ಕೊಂಡ್ಬಿಡ್ತೀರಾ, ಓ ಶ್ವೇತಾ ಇಲ್ಲೇ ಬಂದು ಹಾಯ್ ಮಾಡೋದು. ಇಲ್ಲ, ಅದನ್ನ ನೋಡಿಕೊಂಡು ನಾನು ಫುಲ್ ಆಂಜನೇಯ ಫಾಲೋವರ್. ಪಿಕ್ ದ ಹೂಸ್ ದಟ್ ಅಣ್ಣ, ಪಿಕ್ ದ ಕಾಲ್ ಆನ್ಸರ್. ನಾನು ವ್ಲಾಗ್ಸ್ ನೋಡ್ತೀನಿ, ಯಾರ್ದು ಗೊತ್ತುಂಟಾ ನಿಮ್ಗೆ ಗೊತ್ತಿರ್ಬೋದು, ಸಾಯಿರಾ ಸತಾನಿ, ಅದು ಬಾಂಬೆದೆಲ್ಲ ಚಿನ್ನ ಚಿನ್ನ ಹಾಕೊಂಡಿರ್ತಾರಲ್ಲ, ಗಮ್ಮತ್ತಾಗುತ್ತೆ ಅದೆಲ್ಲ ನೋಡ್ಲಿಕ್ಕೆ. ಮತ್ತೆ ಇಲ್ಲಿ ಮಧ್ಯಮ ಕುಟುಂಬ ಅಂತೇಳಿ ಒಂದು ಮಂಗಳೂರಿನವರು ಇದ್ದಾರೆ, ಅವರದೊಂದು ವ್ಲಾಗ್ಸ್ ನೋಡ್ತೀನಿ. ಮತ್ತೆ ನಿಮ್ಮದು, ಅದನ್ನ ಬಿಟ್ರೆ ಬೇರೆ ಯಾರ್ದು ವ್ಲಾಗ್ಸ್ ನೋಡುದಿಲ್ಲ ನಾನು. ನನಗೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನನಗೆ ಅವರು ಹೊರಗಡೆಯವರು ಅಂತ ಫೀಲೇ ಆಗ್ತಾ ಇಲ್ಲ, ಅಷ್ಟು ಕ್ಲೋಸಾಗಿ ಮಾತಾಡಿಸ್ತಿದ್ದಾರೆ ಗೊತ್ತಾ. ಅವರೆಲ್ಲ ಒಂದು ವ್ಲಾಗ್ ಮಾಡ್ಕೊಂಡೇ ದೊಡ್ಡ ಮನೆ ಹೌದು. ಇವತ್ತು ಅದು ಇನ್ನೊಂದು ರೀಲ್ ನೋಡಿದೆ ನಾನು, ಅದರಲ್ಲಿ ಅವ್ರ ಎಸ್ಟಿಮೇಟ್ ಹಾಕುದು, ಇಷ್ಟು ವ್ಯೂಸ್ ಹೋಗಿದೆ, ಇಷ್ಟು ಇದನ್ನು ಪೋಸ್ಟ್ ಮಾಡಿದ್ದಾರೆ, ಅವರಿಗೆ ಬಂದಿರೋ ಇನ್ಕಮ್ ಸಾಧಾರಣ 1,65,00,000 ಅಂತೆ. ಅಷ್ಟಕ್ಕೆಲ್ಲ ಅಷ್ಟು ಮನೆ ಕಟ್ಟಕ್ಕಾಗಲ್ಲ. ಅವ್ರದ್ದು ಬೇರೆ ಸೈಡ್ ಇನ್ಕಮ್ ಬೇರೆ ಏನಾದ್ರು ಇರ್ಬೋದಲ್ಲ. ಅವ್ರದ್ದು 2 ಚಾನೆಲ್ ಇದೆ, ಒಂದು ಪ್ರಿಯಾಸ್ ಕಿಚನ್ ಇದೆ. ಹೌದು, ಯೂಟ್ಯೂಬರ್ಸ್ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಇತ್ತೀಚೆಗೆ. ಬಟ್ ಹಿಂದಿ ಇದ್ರಲ್ಲೆಲ್ಲ ಎಷ್ಟು ಮಾಡ್ತಾರೆ ಗೊತ್ತಾ, ಎಲ್ಲ ಮಿಲಿಯನ್ಸ್ ವ್ಯೂಸ್ ಅವ್ರದೆಲ್ಲ. ನಿಮ್ಗೆ ಈಗ್ಲೂ ಬರ್ತಾ ಇದೆ ಅದರಿಂದ? ಬರ್ತಾ ಇದೆ, ಎವ್ರಿ ಮಂತ್ ಬರ್ತಾರೆ. ಇವತ್ತು ಬಂದಿದೆ. ಆ ಕಡೆನೂ ಇದೆಯಾ ನೇತ್ರಾವತಿ ಅಂತ? ನಾನೆಲ್ಲ ಬೋರ್ಡ್ ನೋಡಿದೆ ಆ ಕಡೆ. ನೇತ್ರಾವತಿ ಅಂತ ಹೇಳಿದ್ರೆ ಬಂಟ್ವಾಳ ತನಕ ನೇತ್ರಾವತಿ ಇರುತ್ತೆ, ರಿವರ್ ಆಚೆ. ನಮ್ಮ ಬೆಂಗಳೂರು ತರ ಆಗ್ಬಿಟ್ಟಿದೆ. ಸೊ ಗೈಸ್, ಫೈನಲಿ ನನ್ನ ಕನಸಾಗಿದ್ದ ಸ್ವಾಮಿ ಕೊರಗಜ್ಜ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇದು ಬಂದು ಅವರು ಫಸ್ಟ್ ನೆಲೆ ಊರಿದಂತಹ ಜಾಗ ಅಂತೆ. ಇದನ್ನು ಸಹ ಆದಿಸ್ಥಳ ಅಂತಲೇ ಹೇಳ್ತಾರೆ. ಬಟ್ ನನ್ನ ಮನಸ್ಸಲ್ಲಿರೋದು, ನನ್ನ ಮೈಂಡಲ್ಲಿರೋದು ಎಲ್ಲ ಕುತ್ತಾರ್ ಅಂತ ಹೇಳಿ, ಆದಿಸ್ಥಳ ಅಂತ ಹೇಳಿ, ಕೊರಗಜ್ಜ ಲೈಕ್ ಹಟ್ಟಲೆಲ್ಲ ಇದ್ದಾರಲ್ಲ, ಅದು ನನ್ನ ಕಲ್ಪನೆಯಲ್ಲಿ ಇರೋ ಅಂಥ ಕೊರಗಜ್ಜ. ಬಟ್ ಸ್ಟಿಲ್ ಇಲ್ಲಿ ಮೊದಲು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸೊ ಇವ್ರು ನನಗೆ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ, ಪ್ರತಿಯೊಂದು ಸ್ಥಳನೂ ತೋರಿಸ್ತೀನಿ, ನೀವು ತಲೆನೇ ಕೆಡಿಸ್ಕೋಬೇಡಿ ಶ್ವೇತಾ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಗೈಸ್. ಈಗಿನ ಕಾಲದಲ್ಲಿ ಯಾರು ಈ ರೀತಿ ಮಾಡ್ತಾರೆ ಹೇಳಿ? ನಿಜಕ್ಕೂ ಐ ಆಮ್ ಬ್ಲೆಸ್ಡ್ ಅನ್ನಿಸ್ತಾ ಇದೆ. ಆ ದೇವರೇ ನನಗೆ ಈ ಥರ ದೇವತಾ ಮನುಷ್ಯರನ್ನ ಪರಿಚಯ ಮಾಡಿಸ್ಕೊಟ್ರ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳ್ತೀನಿ ಗೈಸ್, ಶಿ ಈಸ್ ವೆರಿ ಡೌನ್ ಟು ಅರ್ತ್. ಎಷ್ಟು ಖುಷಿಯಾಗಿ ಮಾತಾಡ್ತಾರೆ. ನಿಜಕ್ಕೂ ಅವ್ರ ಮುಖ ನೋಡ್ತಾ ಇದ್ದರೆ ಹಾಗೆ ಕಳೆದೋಗ್ಬಿಡ್ಬೇಕು ಅನಿಸುತ್ತೆ. ಯಾಕೆಂದರೆ ನಿಜ ಹೇಳ್ತೀನಿ, ನನಗೆ ಅಫ್ಕೋರ್ಸ್ ನಾನು ವ್ಲಾಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಬಟ್ ಮನಸ್ಸಿನಲ್ಲಿ ಅಷ್ಟೇ ಬೆಟ್ಟದಂಥ ದುಃಖ ಇರೋದ್ರಿಂದ ನನಗೆ ಸಂತೋಷನ ಅಷ್ಟು ಬೇಗ ವ್ಯಕ್ತ ಮಾಡೋಕ್ಕೆ ಬರೋದಿಲ್ಲ. ಬಟ್ ಸಮ್ಟೈಮ್ಸ್ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಆಲ್ ಆಫ್ ಎ ಸಡನ್ ನನಗೆ ಸಡನ್ನಾಗಿ ಅಷ್ಟು ವ್ಯಕ್ತ ಮಾಡೋಕ್ಕಾಗಲ್ಲ. ಬಟ್ ಅವ್ರನ್ನ ನೋಡ್ತಾ ಇದ್ರೆ ಅನಿಸುತ್ತೆ, ಓ ಮೈ ಗಾಡ್, ನಿಜಕ್ಕೂ ಶಿ ಈಸ್ ವೆರಿ ಬ್ಲೆಸ್ಡ್ ಅಂತ. ನಿಜವಾಗ್ಲೂ ನಿಮಗೆ ನನಗೆ 3 ಕೊಡಿ, ನನಗೆ ಯಾವ್ಯಾವಾಗ ಅರಿಸ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ.
ಇಲ್ಲಿ ಕೊರಗಜ್ಜಗೆ ಫೇವ್ರೆಟ್ ಅಂದರೆ ಚಕ್ಲಿ ಬೀಡ ಮತ್ತು ಕ್ವಾಟರು. ಸೊ ನಾನು ತುಂಬ ಸಲ ಒಂದು ಸಲ ಬಸ್ ಮಿಸ್ ಆದಾಗ್ಲಿಂದನೂ ಹರಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಕೌಂಟ್ಲೆಸ್ಸು, ಹಾಗಾಗಿ ಒಂದು ಇಟ್ಟರೆ ಸರಿ ಹೋಗಲ್ಲ. ನನಗೆ ಗೊತ್ತಿಲ್ಲ, ನಾನು ಸಾರಿ ಕೇಳಿಕೊಂಡು ತಪ್ಪು ಕಾಣಿಕೆ ಥರ ಇಡಬೇಕು ಅಂತ ಅಂದ್ಕೊಂಡು 3 ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನೋಡೋಣ. ಬಟ್ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಬಟ್ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಸ್ಥಳದಲ್ಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಇಲ್ವಂತೆ. ಸೊ ಅಲ್ಲಿ ಬರೆದಿದ್ದಾರೆ, ಬಟ್ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ, ಅವ್ರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಬಟ್ ಗೊತ್ತಾದ ಮೇಲೆ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಈ ಸ್ಥಳ ಅಷ್ಟೊಂದು ಫೇಮಸ್ ಅಂತ ಆಗಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಗೊತ್ತಿರೋರಷ್ಟೇ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಅವರು ಹೋಗೋದಂತೆ. ನಾನು, ಅವರು ಮತ್ತು ಅವ್ರ ಮಗಳು ಮೂವರು ಸಹ ಎಳ್ನೀರು ಕುಡಿದ್ವು. ನನಗೆ ಎಳ್ನೀರು ಅಷ್ಟು ಇಷ್ಟ ಆಗಲ್ಲ, ಬಟ್ ಅವರು ಬಿಡಲಿಲ್ಲ, ಕುಡೀರಿ ಅಂತ. ಸೊ ನಾನು ಕುಡಿದೆ. ಆ್ಯಂಡ್ ಏನಿದೆಯಲ್ಲ ಬೊಂಬಲು, ಅದನ್ನು ಇಲ್ಲಿ ಕವರಿಗೆ ಹಾಕ್ಕೊಡ್ತಾರೆ. ಸೊ ಇದೇ ಫಸ್ಟ್ ನಾನು ಆ ರೀತಿ ನೋಡಿದ್ದು. ನಮ್ಮ ಕಡೆ ಎಲ್ಲ ಇನ್ನೂ ಈ ಸಿಸ್ಟಮ್ ಬಂದಿಲ್ಲ. ಸೊ ಓಕೆ ಅಂದ್ಕೊಂಡು ಅವರು ಸಹ ಕವರ್ಗೆ ತೊಗೊಂಡ್ರು, ನಾನು ಕವರ್ಗೆ ತೊಗೊಂಡೆ. ಸೊ ಅಲ್ಲಿಂದ ಹೊರಟು ಅದನ್ನು ತೊಗೊಂಡು. ಮೊನ್ನೆ ಸ್ಟೇಟ್ ಕಾಂಪಿಟೇಷನ್ ಆಗಿತ್ತು. ಅವ್ರ ಮಗಳು ಇದ್ದಾಳೆ ನೋಡಿ, ಸೊ ಕ್ಯೂಟ್ ಇದ್ದಾಳೆ ಅಲ್ಲ. ಬಾಯ್ ಕಟ್ ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಶೀ ಈಸ್ ಎ ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಚಾಂಪಿಯನ್ ಅಂತೆ. 3 ಸಲ ಗೋಲ್ಡ್ ಮೆಡಲ್ ಬಂದಿದೆಯಂತೆ ಗೈಸ್. ಸೊ ನೈಸ್ ಅಲ್ಲ. ಬರೋ ಥರ ಆಯ್ತಾ. ಫೈನಲಿ ನನ್ನ ಕಲ್ಪನೆಯಲ್ಲಿ ಇದ್ದಿದ್ದಂತಹ ಕೊರಗಜ್ಜ ಸ್ವಾಮಿನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಅದೇ ಮಾರ್ಗದಲ್ಲಿ ಇದ್ದೀವಿ. ಇಲ್ಲಿ ಆದಿ ಸ್ಥಳದಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಇನ್ ಪ್ರೋಗ್ರೆಸ್ ಇದೆ. ಸೊ ಇಲ್ಲೂ ಸಹ ಟೆಂಪಲ್ನ ಕಟ್ತಾ ಇದ್ದಾರೆ ಕೊರಗಜ್ಜಗೋಸ್ಕರ. ಸೊ ಹಾಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಎಂಟ್ರೆನ್ಸು ಮತ್ತು ಒಳಗಡೆ ಸಹ ತುಂಬ ಟೆಂಪಲ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡಿ, ಇದು ಬಂದು ಪಾರ್ಕಿಂಗ್ ಪ್ಲೇಸ್. ಸೊ ಇವಾಗ ನಾವು ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೇ ಟೆಂಪಲ್ ಇದೆ, ಕೊರಗಜ್ಜನ ಪ್ಲೇಸ್. ಇಲ್ಲಿ ಸನ್ನಿಧಾನಕ್ಕೆ ಬರೋಕ್ಕೆ ಮನೆಯಿಂದನೇ ಎಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಬರ್ಬೇಕು ಅಂತ ಏನೂ ಇಲ್ಲ. ಇಲ್ಲಿ ಬಂದು ಚಕ್ಲಿ ಬೀಡ ಮತ್ತು ಕ್ವಾಟರು ತೊಗೊಂಡ್ರೆ ಸಾಕು ಗೈಸ್. ಸೊ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಕೊರಗಜ್ಜ ರಕ್ತೇಶ್ವರಿ ಅಲ್ವಾ? ರಕ್ತೇಶ್ವರಿ ಇಲ್ಲಿ ಫಸ್ಟ್ ಹೋಗ್ಬೇಕಾ? ಇವಾಗ ಅಚ್ಚದು ಕಾಲ್ ಬರ್ತಾ ಇದೆ. ಸೊ ನಾನು ರಿಸೀವ್ ಮಾಡಲಿಲ್ಲ, ಬಿಕಾಸ್ ಟೆಂಪಲ್ ಹತ್ರ ಇದ್ದೀನಿ ಅಲ್ವಾ, ಅದಕ್ಕೆ. ಸೊ ಫೈನಲಿ ನಾನು ಬರಬೇಕು ಅಂದ್ಕೊಂಡಿರೋ ಪ್ಲೇಸ್.
ಸ್ವಾಮಿ ಕೊರಗಜ್ಜದು ದರ್ಶನ ಸಹ ಆಯಿತು. ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆ್ಯಂಡ್ ಅಷ್ಟು ದುಃಖ ಎರಡೂ ಆಗ್ತಾ ಇದೆ. ಯಾಕೆ ಅಂದರೆ ನಿಮಗೆಲ್ಲ ಹೇಳಿದ್ದೆ, ಅಲ್ಲಿ ಹೋದರೆ ನನ್ನ ಮನಸ್ಫೂರ್ತಿಯಾಗಿ ಹತ್ಬಿಡ್ಬೇಕು, ಎಲ್ಲನೂ ಕೇಳ್ಕೊಂಬಿಡ್ಬೇಕು ಆ್ಯಂಡ್ ಪ್ರತಿಯೊಂದು ಸಹ ಅಲ್ಲಿ ಪಾಠ ಒಪ್ಪಿಸ್ಬೇಕು ಅನ್ನೋದೇ ನನಗಿದ್ದಿದ್ದು. ಸೊ ಪ್ರತಿಯೊಂದು ಸಹ ಹೇಳ್ಕೊಂಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಕೊರಗಜ್ಜನ ಹತ್ರ ಶೇರ್ ಮಾಡಿಕೊಂಡು ಲೈಕ್ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಬಂದಿದ್ದೀನಿ. ಬಟ್ ನಾನು ಹೋಗಬೇಕು ಅಂದ್ಕೊಂಡಿದ್ದು ಆ್ಯಂಡ್ ನಾನು ಹೋಗಿದ್ದು ನನ್ನ ನೇಮ್ ಆ್ಯಂಡ್ ಫೇಮ್ ಆ್ಯಂಡ್ ನಾನು ಚೆನ್ನಾಗಿರಬೇಕು ಅಂತ ಕೇಳ್ಕೋಬೇಕು ಅಂತ. ಬಟ್ ನಂಗೆ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ಬೇಡ, ನನ್ನ ಗಂಡ ಚೆನ್ನಾಗಿರಲಿ ಮೊದಲು ಆ್ಯಂಡ್ ಅವ್ನಿಗೇನಿದೆ ಕಷ್ಟಗಳು ಅದೆಲ್ಲ ಪರಿಹಾರ ಆಗಲಿ. ಸೊ ಒಟ್ಟಾಗಿ ಅವನು ತುಂಬ ಚೆನ್ನಾಗಿರಬೇಕು, ಅವನ ಮನಸ್ಸಲ್ಲಿ ಏನೇ ನೋವಿರಲಿ ಕಷ್ಟಗಳಿರಲಿ ಪ್ರತಿಯೊಂದು ಪರಿಹಾರ ಆಗಬೇಕು. ಆ್ಯಂಡ್ ಆಮೇಲೆ ಅಪ್ಪ ಅಮ್ಮ ನಾವು ನಮ್ಮದು ಎಲ್ಲ ಇರುತ್ತಲ್ಲ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಗಳಾದಂಥ ನೀವು ಆ್ಯಂಡ್ ನನ್ನ ಫ್ರೆಂಡ್ ಅಚ್ಚು ಪ್ರತಿಯೊಬ್ಬರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಬಂದೆ. ಸೊ ಆಮೇಲೆ ಅಷ್ಟರಲ್ಲೇ ಊಟದ ಟೈಮ್ ಆಗಿತ್ತು. ಸೊ ಇಲ್ಲೊಂದು ಒಳ್ಳೆ ಹೋಟೆಲ್ ಇದೆ, ಲೈಕ್ ಇಲ್ಲಿ ಅಥೆಂಟಿಕ್ಕಾಗಿ ಸಿಗತ್ತೆ, ಸೇಮ್ ಮಂಗಳೂರು ಸ್ಟೈಲ್ ರೆಸಿಪೀಸು ಅದೇ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದರು. ನೋಡ್ತಾ ಇದ್ದೀರಿ ಅಲ್ಲ, ಇಲ್ಲಿ ಕ್ಯೂ ಇದೆ ಗೈಸ್, ಯಪ್ಪ ಜನ ನೋಡಿ ಎಷ್ಟು ಕ್ಯೂ ಇದ್ದಾರೆ ಗೊತ್ತಾ. ಲೈಕ್ ಅಲ್ಲಿ ನೇಮ್ ಬರೆಸ್ಬೇಕು. ಬಟ್ ಇವ್ರ ಹಸ್ಬೆಂಡ್ಗೆ ಇಲ್ಲಿ ತುಂಬ ಪರಿಚಯ ಇದ್ದಿದ್ದರಿಂದ ಇವರು ಒಳಗಡೆ ಹೋಗಿ ಗೋಲ್ಮಾಲ್ ಮಾಡ್ಕೊಂಡು ಬಂದರು. ಎಲ್ಲಿ ಗೊತ್ತುಂಟವ ಕಿವಿಯಲ್ಲಿ ಕೆಳಗಡೆ ಪಿಯರ್ಸಿಂಗ್ ಅಲ್ಲವ, ಅದು ಮೇಲ್ಗಡೆ ಅದು ದುಗುಡಿ ಅಲ್ಲಿ ಸೈಡಲ್ಲಿ ಪಿಯರ್ಸಿಂಗ್. ಇದು ಫಿಶ್ ತಾಳಿ ಅಂತೆ. ನಾನು ಫಿಶ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾನೇ ಇಲ್ಲ. ಅವ್ರಿಗೆ ಕೇಳಿದೆ ಫಿಶ್ ತಾಳಿ ಅಂದರೆ ಫಿಶ್ ಇರಬೇಕಲ್ವಾ ಅಂತ. ಇಲ್ಲ ಬರೀ ಫಿಶ್ ಕರಿ ಅಷ್ಟೇ ಕೊಡ್ತಾರೆ ಅಂತ ಹೇಳಿದ್ರು. ನಾವು ಮಿಕ್ಕಿದ ಸೈಡ್ ಐಟಮ್ಸ್ ಏನು ಬೇಕಾದರೂ ತೊಗೋಬೋದು, ಬಟ್ ಫಿಶ್ ತಾಳಿ ಅಂದರೆ ಇಷ್ಟೇ ಅಂದರು. ನಾ ಹೇಳಿದೆ ನಮ್ಮ ಮಂಡ್ಯದವರು ಅಥವಾ ಈ ಕಡೆಯವರೆಲ್ಲ ಬಂದರೆ ಫಿಶ್ ತಾಳಿ ಕೇಳಿದಾಗ ಇಲ್ಲಿ ಅವರು ಫಿಶ್ ಕೊಡಲಿಲ್ಲ ತಟ್ಟೆಲಿ, ಊಟದ ತಟ್ಟೆಲಿ ಅಂದರೆ ಗಲಾಟಿನೇ ಮಾಡಿಬಿಡ್ತಾರೆ ಅಂತ. ಆಮೇಲೆ ರೈಸ್ ಒಂದು ಬರಲಿಲ್ಲ. ಇದು ಪ್ರಾನ್ಸಾ? ಹಾಂ, ಇದು ಪ್ರಾನ್ಸ್ ಗೀ ರೋಸ್ಟ್. ಇದು ಕಿಂಗ್ ಫಿಶಾ? ಕಿಂಗ್ ಫಿಶ್ ಅಂಜಲ್. ಗೈಸ್ ಫುಡ್ಡಂತೂ ಕ್ಲಾಸ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ನನಗಂತೂ ಎಲ್ಲದೂ ಇಷ್ಟ ಆಯಿತು. ಪ್ರಾನ್ಸ್ ಗೀ ರೋಸ್ಟು, ಕಿಂಗ್ ಫಿಶ್ ತವಾ ಫ್ರೈ ಆ್ಯಂಡ್ ಏನದು ಮತ್ತು ಸ್ಕ್ವಿಡ್ ಕ್ರಿಸ್ಪಿ ತೊಗೊಂಡಿದ್ವು. ಸೊ ಎಲ್ಲದೂ ಚೆನ್ನಾಗಿತ್ತು ಗೈಸ್. ನಾನು ಸ್ವಲ್ಪ ತಿನ್ನೋದು ಕಮ್ಮಿ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಚೆನ್ನಾಗಿತ್ತು ಆ್ಯಂಡ್ ಅದೆಲ್ಲ ತಿನ್ಕೊಂಡು ಊಟ ಮಾಡಿಕೊಂಡು ಸೊ ನಾವೀಗ ಅವ್ರ ಮನೆಗೆ ಬಂದಿದ್ದೀವಿ. Sir, in our premises only, sir. Yeah. ಬರುತ್ತೆ ಸರ್ ಕನ್ನಡ ಹೇಳಿ. ಓಕೆ. Say hi. Hi. Clap, 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 ಕೂರಮ್ಮ. ಹೀಗೆ ಬೇಕಲ್ಲ. ಅದೇ. Bye. Anna, bye. She is not coming. I am leaving her here.
ಬಾಯ್. ಬಾಬಾ. ಆ್ಯಕ್ಚುಲಿ ನಾನು ರೇಷ್ಮಾ ಜೊತೆ ಕನೆಕ್ಟ್ ಆಗಿದ್ದೆ ಆ ಪುಟ್ಟು ಪಾಪು ನೋಡಿ. ಸೊ ನನಗೆ ತುಂಬ ಇಷ್ಟ ಆಗಿದ್ದ ಅವನು. ಸೊ ಹಾಗಾಗಿ ನನಗೂ ಇವ್ರಿಗೂ ಬಾಂಡಿಂಗ್ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿಂದ ಹೊರಟ್ವು. ಆ್ಯಂಡ್ ಫೈನಲಿ ರೇಷ್ಮಾ ಅವರ ಫೇವ್ರೆಟ್ ಕೊರಗಜ್ಜ ಆ್ಯಂಡ್ ಅವರು ಮೋಸ್ಟಾಗಿ ವಿಸಿಟ್ ಮಾಡೋ ಅಂಥ ಕೊರಗಜ್ಜ ಇರೋ ಪ್ಲೇಸಿಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ನೀವು ಹೇಳಿದ್ದೆ ನಿಮ್ಗೆ ಏನು ಅನಿಸುತ್ತೆ ಎಲ್ಲ ಕೇಳಿ, ಎಲ್ಲನೂ ಕೊಡ್ತಾರೆ ಇಲ್ಲಿ ಕೊರಗಜ್ಜ ಅಂತ ಹೇಳಿದ್ರು. ಸೊ ನಾನು ಪ್ರತಿಯೊಂದನ್ನು ಕೇಳಿಕೊಂಡೆ. ಆ್ಯಂಡ್ ಫೈನಲಿ ಬಸ್ ಹತ್ಕೊಂಡೆ ಗೈಸ್. ನನಗೆ ಇಲ್ಲಿ ಬಂದಿದ್ದು ಹೋಗ್ತಾ ಇರೋದು ಪ್ರತಿಯೊಂದು ಕನಸು ಅನ್ನಿಸ್ತಾ ಇದೆ. ನಿಜಕ್ಕೂ ನಾನು ಬಂದು ಇಲ್ಲಿಂದ ಹೊರಟಿದ್ದೀನ ಅಂತಲೂ ಅನ್ನಿಸ್ತಾ ಇದೆ. ಸೊ ನಾನು ರೇಷ್ಮಾಗೆ ತುಂಬ ಥ್ಯಾಂಕ್ಸೇ ಹೇಳಬೇಕು. ನಿಜಕ್ಕೂ ಅವ್ರು ಮಾಡಿರೋ ಹೆಲ್ಪು ಅಷ್ಟಿಷ್ಟಲ್ಲ. ನಾ ಬಸ್ಸಲ್ಲಿದ್ದಾಗಲೇ ಚಿಂಟು ಅವ್ರ ಅಜ್ಜಿಗೆ ಕಾಲ್ ಮಾಡಿದ್ದೆ. ಸೊ ಅವರು ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ತೀವಿ ಅಂತ ಹೇಳಿದ್ರು. ಓಕೆ, ನಾನು ಇನ್ನೇನು ರೀಚ್ ಆಗ್ತೀನಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಇನ್ನೇನು ಉಡುಪಿ ಹತ್ತತ್ರ ಬರುವಾಗ ಅವ್ರು ಕಾಲ್ ಮಾಡಿದರು. ಎಲ್ಲಿದೆಯಾ ಏನು ಅಂತ. ಇನ್ನೇನು ರೀಚ್ ಆಗ್ತಾ ಇದ್ದೇನೆ, ನಾವು ಹೊರಟ್ವು ನಮ್ದಾಯಿತು ಅಂತ ಅವ್ರು ಹೇಳ್ತಾ ಇದ್ರು. ಓ ಮೈ ಗಾಡ್, ಇದೇನಪ್ಪ ಇದು, ನನಗೆ ಅಲ್ಲಿ ಎಲ್ಲಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ ಆ ಮೊಮೆಂಟಲ್ಲಿ. ಸೊ ಏನಪ್ಪ ಮಾಡೋದು, ನನ್ನನ್ನು ಬಿಟ್ಟೊಟ್ಟೋಗ್ಬಿಡ್ತಾರೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನಗೆ ಉಡುಪಿ ಅನ್ನೋ ಬೋರ್ಡ್ ಕಾಣಿಸ್ತು. ಸೊ ಅವಾಗ ಸಮಾಧಾನ ಆಯಿತು. ಆ್ಯಂಡ್ ಫೈನಲಿ ಅವ್ರನ್ನ ಹೋಗಿ ಕ್ಯಾಚ್ ಹಾಕ್ಕೊಂಡೆ. ಸೊ ನೋಡಿದ್ರಿ ಅಲ್ಲ ನೀವು. ನಾವು ಉಡುಪಿ ಬಿಟ್ಟಾಗ 4:49. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಸೊ ಚಿಂಟು ಅವ್ರ ಅಜ್ಜಿ ಎಲ್ರಿಗೂ ಐಸ್ ಕ್ರೀಮ್ ತೊಗೊಳ್ಳಿ, ಅಲ್ಲೂ ಸಹ ಏನು ಸರಿಗೆ ಊಟ ಆಗಿಲ್ಲ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅಲ್ಲೇ ಮೋರ್ ಕಾಣ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದೆ. ಅವರಿಗೆ ಕೋನ್ ತೊಗೊಂಡೆ, ನನಗೆ ಕ್ಯಾಂಡಿ ತೊಗೊಂಡೆ. ಬಿಕಾಸ್ ನನಗೆ ಕೋನ್ ಒಂದು ಸಾಕಾಗ್ತಾ ಇರಲಿಲ್ಲ. ಆ್ಯಂಡ್ ಕ್ಯಾಂಡಿ ಆದರೆ ಒಂದೆರಡು ಬೇಗ ತಿನ್ಬಿಡ್ಬೋದು. ಸೊ ಹಾಗಾಗಿ ನಾನು 2 ಕ್ಯಾಂಡಿ ತೊಗೊಂಡೆ. ಒಂದು ಮ್ಯಾಂಗೋ, ಒಂದು ಗ್ರೇಪ್ಸ್ ಅನಿಸುತ್ತೆ. ಅವರಿಗೆ ಒಂದು ಬ್ಲ್ಯಾಕ್ ಕರೆಂಟ್, ಮೈ ಫೇವ್ರೇಟ್ ಅದು. ಸೊ ಅದನ್ನು ಕೋನ್ ತೊಗೊಂಡೆ. ಆ್ಯಂಡ್ ಒಂದು ಜ್ಯೂಸು ಸಹ ತೊಗೊಂಡೆ. ಬಿಕಾಸ್ ನನಗೆ ಥರ್ಸ್ಟಿ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಜಾಸ್ತಿ ಮೋಡ ಆಗಿತ್ತು, ಮಳೆ ಬರೋ ಥರ ಫೀಲ್ ಅನ್ನಿಸ್ತಾ ಇತ್ತು. ನೋಡಿ, ಸಮುದ್ರದ ಪಕ್ಕದಲ್ಲಿ ಈ ರೀತಿ ಹೋಗುವಾಗ ಎಷ್ಟು ಚೆಂದ ಅನಿಸುತ್ತೆ ಅಲ್ಲ. ಈ ಬೀಚ್ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಇದು ಮೋಸ್ಟ್ ಪ್ರಾಬಬ್ಲಿ ಎಲ್ಲಿ ನನಗೆ ಮರ್ತೋಯ್ತು ಗೈಸ್, ಆನ್ ದ ವೇ ಸಿಗತ್ತೆ. ಇದು ನೆನಪಿತ್ತು ಗೈಸ್, ಈಗ ಮರ್ತೋಗಿದೆ. ಗೈಸ್ ನನಗೀಗಲೂ ಅನ್ನಿಸ್ತಾ ಇದೆ, ಲೈಕ್ ತುಂಬ ಪ್ಲ್ಯಾನ್ ಸಹ ಮಾಡಿಲ್ಲ, ಇವತ್ತಿನ ದಿನವೇ ಹೋಗಬೇಕು ಹೀಗೆ ಅಂತ. ಆಲ್ ಆಫ್ ಎ ಸಡನ್ ಹೋಗಬೇಕು ಅನ್ನಿಸ್ತು, ಹೊರಟಿದ್ದು. ಆ್ಯಂಡ್ ಅದಾಗದೆ ಲೈಕ್ ನನಗೆ ಎಲ್ಲವುದು ಅದಾಗದೇ ಆಗ್ತಾ ಬಂತು. ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ಹೊರಡಬೇಕು ಅಂತ ಮನ್ಸು ಮಾಡಿದ್ದಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ಫೈನಲಿ ಕೊರಗಜ್ಜನ ನೋಡಿಕೊಂಡು ಸೊ ಮನೆ ರೀಚ್ ಆಗ್ತಾ ಇದ್ದೀನಿ ಗೈಸ್. ಅದು ಏನದು ಮಧ್ಯೆ ಯಾವುದೋ ಅಡೆತಡೆ ಇಲ್ದಾನೆ ಕರೆಕ್ಟಾಗಿ ಇಲ್ಲಿಂದ ಇವ್ರ ಜೊತೆ ಹೋದೆ, ಅಲ್ಲಿ ಬಸ್ ಹತ್ಕೊಂಡೆ, ಅಲ್ಲಿ ಹೋದೆ, ಮತ್ತೆ ಅಗೇನ್ ವಾಪಸ್ ಕರೆಕ್ಟಾಗಿ ಇವ್ರದ್ದು ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ ಇವರು ಹೊರಡೋ ಟೈಮಿಗೆ ಕರೆಕ್ಟಾಗಿ ನಾನು ಬಂದು ಇವ್ರನ್ನ ಕ್ಯಾಚ್ ಮಾಡಿದೆ. ಸೊ ಇದೆಲ್ಲ ನೋಡಿದ್ರೆ ನಂಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಸೊ ಮನೆಗೆ ಬಂದಾಗ ಫೈನಲಿ 8 ಗಂಟೆ ಆಗಿತ್ತು. ಅಂತೂ ಇಂತೂ ಸ್ವಾಮಿ ಕೊರಗಜ್ಜನ ಮೀಟ್ ಮಾಡಿಕೊಂಡು ಬಂದೆ ಗೈಸ್. ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿರಲಿಲ್ಲ, ಕಾಫಿ ಕುಡಿತಾ ಇದ್ದೀನಿ. ಸೊ ಫಸ್ಟ್ ಕುಡಿದ್ಬಿಡ್ತೀನಿ ಗೈಸ್. ಸಂಜೆ ಅಂತೂ ಫುಲ್ ಕೂಲ್ ಡ್ರಿಂಕ್ಸ್ ಕುಡಿದು ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು, ಯಪ್ಪ ಫ್ರೀಸ್ ಆಗಿಬಿಟ್ಟಿದೆ ಗಂಟ್ಲು. ಕಾಫಿ ಬಿಸಿದು ಹಾಕ್ಕೊಂಬಿಡೋಣ ಗಂಟ್ಲಿಗೆ, ಆಮೇಲೆ ಮಾತಾಡ್ತೀನಿ ಮೇಲ್ಗಡೆ, ಆಯಿತಾ? ಫಸ್ಟ್ ಕಾಫಿ ಕುಡಿತೀನಿ.
ಏನು ಶೆಕೆ ಗೈಸ್, ಯಪ್ಪ ಈಗಲೂ ಶೆಕೆ ಆಗ್ತಾ ಇದೆ. ಎಲ್ಲಾದರೂ ಇಳ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಬಂದ್ಬಿಟ್ನಾ. ಅಲ್ಲೊಂದು ಕಡೆ ಇಳ್ದಿದ್ದ ಕಡೆ ಫುಲ್ ಅವರು ಹೇಗೋ ಐಸ್ ಕ್ರೀಮ್ ಬೇಕು ಅಂದರು, ನನಗೂ ಬೇಕಿತ್ತು. ಬಾಚ್ಕೊಂಡು ಬಂದ್ಬಿಟ್ಟೆ ಐಸ್ ಕ್ರೀಮು ಮತ್ತು ಜ್ಯೂಸು. ಅವ್ರಿಗೆ ಕೋನು, ನನಗೆ ಕ್ಯಾಂಡಿ ತೊಗೊಂಡೆ 2, ಬಿಕಾಸ್ ನನಗೆ ಜಾಸ್ತಿ ಬೇಕಿತ್ತು, ಮೆಲ್ಟ್ ಆಗಿಬಿಡುತ್ತೆ ಅಲ್ಲ ಹಾಗಾಗಿ. ಆಮೇಲೆ ಕೂಲ್ ಡ್ರಿಂಕ್ಸ್ ತೊಗೊಂಡೆ. ಒಟ್ಟಿಗೆ ಎಲ್ಲ ತೊಗೊಂಡ್ಬಿಟ್ನಾ, ಗಂಟ್ಲು ಕಟ್ಟದಾಗ ಆಗಿಬಿಟ್ಟಿತ್ತು. ಈಗ ಬಂದು ಕಾಫಿ. ಗೈಸ್, ಕಾಫಿ ಕುಡಿದ್ಬಿಟ್ಟು ಮೇಲ್ಗಡೆ ಬಂದೆ. ಈಗ ಸ್ವಲ್ಪ ಸಮಾಧಾನ ಆಯಿತು. ಈಗ ನಿದ್ದೆ ಬೇಕು ಗೈಸ್, ನಿದ್ದೆ ಬೇಕು. ತುಂಬ ನಿದ್ದೆಗೆಟ್ಬಿಟ್ಟಿದ್ದೀನಿ. ಯಾಕೋ ಸಣ್ಣ ಅನ್ನಿಸ್ತಾ ಇದ್ದೀನಿ ಗೈಸ್. ಆದರೆ ಸಣ್ಣ ಏನಾಗಿಲ್ಲ, ಬಟ್ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಫ್ರೆಂಡ್ಶಿಪ್ ಅನ್ನೋದು ಯಾವಾಗ ಎಲ್ಲಿ ಹೇಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ನನಗೊಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಆನ್ ದ ವೇ ಹೋಗುವಾಗ ನನ್ನ ಫ್ರೆಂಡ್ನ ತೋರಿಸಿದ್ದೀನಿ ಅಲ್ಲ, ಸೊ ಅವರು ರೇಷ್ಮಾ ಅಂತ. ಅವರೇ ನನಗೆ ಲೈಕ್, ನಾನಿವತ್ತು ಕೊರಗಜ್ಜ ಸ್ವಾಮಿ ಹತ್ರ ಹೋಗಿದ್ದೀನಿ ಅಂದರೆ ಕಾರಣನೇ ಅವರು. ಸೊ ಅವರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಅಲ್ಲಿ ಹೋಗಿದ್ದೀನಿ. ಕೊರಗಜ್ಜ ನೋಡಲೇಬೇಕು ಅನ್ನೋ ಧೈರ್ಯದ ಮೇಲೂ ಹೋಗಿದ್ದೀನಿ. ಸೊ ಇದೊಂಥರ ಇಂಟರ್ಲಿಂಕು ಗೈಸ್. ಯಾರು ಮೇಲೆ ಯಾರು ಕೆಳಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ರೇಷ್ಮಾಯಿಂದನೇ ನಾನಿವತ್ತು ಸ್ವಾಮಿ ಕೊರಗಜ್ಜನ ನೋಡಂಗೆ ಆಗಿದ್ದು. ಸೊ ಈ ಕ್ರೆಡಿಟ್ಸ್ ಎಲ್ಲ ಅದು ಅವ್ರಿಗೆ ಹೋಗಬೇಕು ಗೈಸ್, ಅವ್ರಿಗೆ ಹೋಗಬೇಕು. ಆ್ಯಂಡ್ ನಿಜ ಹೇಳ್ತೀನಿ, ಆ ದೇವರು ರೇಷ್ಮಾಗೆ ತುಂಬ ಒಳ್ಳೇದು ಮಾಡಲಿ. ಮನಸ್ಸು ತುಂಬ ಹಾರೈಸ್ತಾ ಇದ್ದೀನಿ. ಬಿಕಾಸ್ ಯಾರಿಗೆ ಏನು ಬೇಕಾದರೂ ಕೊಡ್ಬೋದು, ಬಟ್ ಇದೇನಿದು ನಾಲೆಡ್ಜ್ ಅನ್ನೋದು ಅಥವಾ ದೇವರು ಭಕ್ತಿ, ಆ ದೇವರಿಂದ ನಮ್ಗೆ ಎಷ್ಟು ಒಳ್ಳೇದಾಗತ್ತೆ. ಸೊ ಅಂಥ ದೇವರನ್ನ ನಮಗೆ ತೋರಿಸ್ಕೊಟ್ಟಿರೋರು ಇವರು. ಒಂಥರ ನನಗೆ ಏನದು ಸಾಕ್ಷಾತ್ ದೇವರು ಥರನೇ ಅನಿಸತ್ತೆ. ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಂಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ರೇಷ್ಮಾ ನಾನು ಇವತ್ತು ಅಲ್ಲಿ ಹೋಗಿ ಬಂದಿರೋದು, ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಂಡಿರೋದು. ನನಗಿನ್ನೂ ನಂಬಕ್ಕಾಗ್ತಾ ಇಲ್ಲ ನಾನು ಹೋಗಿ ಬಂದ ಅಂತ. ಬಟ್ ನಾನು ಹೋದೆ, ಬೇಡ್ಕೊಂಡೆ, ಬಂದೆ. ಇನ್ನೂ ಜಾಸ್ತಿ ಬೇಡ್ಕೋಬೇಕಿತ್ತು ಗೈಸ್. ಬಟ್ ಏನು ಅಂದರೆ ನನಗೆ ಐ ಫೀಲ್ ಶೈ. ನನಗೆ ಅಳು ಬರ್ತಾ ಇದೆ, ಆದರೆ ರೇಷ್ಮಾ ಮುಂದೆ ಅಳೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಎಲ್ಲಿ ನೋಡಿಬಿಡ್ತಾರೆ. ಆ್ಯಂಡ್ ಕರ್ಚೀಫ್ ಬೇರೆ ಇಲ್ಲ ಕೈಯಲ್ಲಿ. ಆಮೇಲೆ ಸೊ ನಾನು ಜಾಸ್ತಿ ಅಳಬೇಕು ಅಂತ ಹೋಗಿದ್ದೆ, ಬಟ್ ಸ್ವಲ್ಪ ಹತ್ತು ಬಿಟ್ಟು ಬಂದೆ. ಅದೊಂದೇ ನನಗೆ ಬೇಜಾರಾಗ್ತಾ ಇರೋದು. ಆ್ಯಂಡ್ ಒಬ್ಬಳೇ ಜಾಸ್ತಿ ಅಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಯಾಕೋ ತುಂಬ ಜಾಸ್ತಿ ಅಳ್ನಿಲ್ಲ. ನಮಗೊಂಥರ ಅಲ್ಲಿ ಅವರೆಲ್ಲ ಇದ್ರಲ್ಲ, ಸೊ ನನಗೆ ಕಂಟ್ರೋಲ್ ಮಾಡಿಕೊಂಡೆ ಗೈಸ್. ಇನ್ನೂ ಜಾಸ್ತಿ ನಾನು ಕೊರಗಜ್ಜ ಹತ್ರ ಅಳಬೇಕಿತ್ತು. ಬರ್ತಾ ಇತ್ತು, ಬಟ್ ಬರ್ತಾ ಇಲ್ಲ ಆ ರೀತಿ. ಏನೋ ಗೈಸ್ ನನಗೆ ಹೇಳೋಕ್ಕೇನು ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಸಮಾಧಾನ ಅಂತೂ ಆಗಿದೆ. ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಎಲ್ರಿಗೂ ಕೇಳ್ಕೊಂಡಿದ್ದೀನಿ ಗೈಸ್, ಎಲ್ರಿಗೂ ಕೇಳ್ಕೊಂಡಿದ್ದೀನಿ. ನಾನು ಹೋಗಿದ್ದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಸಕ್ಸಸ್ ಆಗಬೇಕು ಆ್ಯಂಡ್ ಒಳ್ಳೇದು ಮಾಡೋ ದೇವ್ರೆ ನನಗೆ ಎಲ್ಲ ರೀತಿನಲ್ಲೂ ಅಂತ. ಬಟ್ ನಾನು ಅಲ್ಲಿ ಹೋಗಿ ಫಸ್ಟ್ ಕೇಳ್ಕೊಂಡಿದ್ದು ನನ್ನ ಗಂಡಂಗೆ ಗೈಸ್, ನನ್ನ ಗಂಡಂಗೆ ಒಳ್ಳೇದು ಮಾಡು. ತುಂಬನೇ ಅವನಿಗೆ ಲೈಕ್ ಬರೋದೆಲ್ಲ ತುಂಬ ಇದೆ, ಫಂಡ್ಸ್ ಎಲ್ಲ ತುಂಬ ಬರಬೇಕು ಫೈನಾನ್ಷಿಯಲಿ, ಔಟ್ಸೈಡಿಂದ, ಗೌರ್ಮೆಂಟಿಂದ ಎಲ್ಲ. ಸೊ ಅದೆಲ್ಲ ಬರೋಂಗೆ ಮಾಡು ನನ್ನ ಗಂಡಂಗೆ. ಆ್ಯಂಡ್ ನಮ್ಮಿಂದ ಬೇರೆಯವ್ರಿಗೆ ಏನು ಕೊಡೋದಿದೆ ಅದನ್ನೆಲ್ಲ ಸೆಟಲ್ ಮಾಡೋ ಥರ ಆಗಲಿ. ಆ್ಯಂಡ್ ಅವನಿಗೆ ಮನಸ್ಸಿಗೆ ಶಾಂತಿ ಸಿಗಲಿ. ಅವನಿದ್ರಿಂದ ಎಲ್ಲ ಹೊರಗೆ ಬಂದು ಅವನು ನೆಮ್ಮದಿಯಾಗಿ ಜೀವನ ಮಾಡೋ ಥರ ಆಗಲಿ ಅಂತ ಆ ದೇವ್ರನ್ನಲ್ಲಿ ಬೇಡ್ಕೊಂಡು ಬಂದಿದ್ದೀನಿ. ಬೇಡ್ಕೊಂಡಿರೋದನ್ನು ಹೇಳಬಾರ್ದು ಅಂತಾರೆ, ಬಟ್ ಸ್ಟಿಲ್ ನಾನು ನನ್ನ ಗಂಡನಿಗೋಸ್ಕರ ಬೇಡ್ಕೊಂಡಿದ್ದೀನಿ ಅನ್ನೋ ಮನಸ್ಸಿಗೆ ಶಾಂತಿ ಇದೆ, ತೃಪ್ತಿ ಇದೆ.
ಆ್ಯಂಡ್ ಆ ದೇವರು ನನಗೆ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆನೂ ಸಹ ಇದೆ. ನನ್ನ ಗಂಡನಿಗೆ ಎಲ್ಲ ಕಷ್ಟಗಳು ಖಾಲಿ ಆಗಬೇಕು, ಅವನು ಚೆಂದಾಗಿ ಬದುಕಬೇಕು. ಬಟ್ ಒಂದು ಮಾತ್ರ ಹೇಳ್ತೀನಿ, ನನ್ನ ಜೊತೆನೇ ಬದುಕಲಿ ಅಂತ ನಾನು ಕೇಳ್ಕೊಂಡು ಬಂದಿಲ್ಲ. ಅವನಿಗೆ ಎಲ್ಲಿ ಸುಖ, ಎಲ್ಲಿ ಶಾಂತಿ ಅಥವಾ ಎಲ್ಲಿ ನೆಮ್ಮದಿ, ಎಲ್ಲಿ ಸಂತೋಷ ಇದೆಯಲ್ಲ ಅವನು ಅಲ್ಲಿ ಆರಾಮಾಗಿ ಇರೋ ಥರ ಮಾಡು ದೇವ್ರೆ ಅಂತಲೇ ನಾನು ಕೇಳ್ಕೊಂಡು ಬಂದಿರೋದು. ನನ್ನ ಗಂಡನ ನನಗೆ ಕೊಡಪ್ಪ, ಅಥವಾ ನನ್ನ ಗಂಡನ ನನ್ನ ಜೊತೆನೇ ಇರ್ಸಪ್ಪ, ಅಥವಾ ನನ್ನ ಗಂಡ ನಾನು ಹೇಳ್ದಂಗೆ ಕೇಳಪ್ಪ ಅಂತ ನಾನು ಏನೂ ಕೇಳ್ಕೊಂಡು ಬಂದಿಲ್ಲ. ನನ್ನ ಗಂಡ ನೆಮ್ಮದಿಯಾಗಿ ಖುಷಿಯಾಗಿರಲಿ ಅಂತ ಕೇಳ್ಕೊಂಡು ಬಂದೆ. ಆ್ಯಂಡ್ ನಾನು ಸ್ವಲ್ಪ ದೇವ್ರೆ ನನಗೆ ನನ್ನದೇ ಆದ ಫೀಲ್ಡಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ನ ಕೊಡು, ಚೆಂದಾಗಿ ನೋಡ್ಕೊ ಅಂತ ಕೇಳ್ಕೊಂಡು ಬಂದೆ. ಅಪ್ಪ ಅಮ್ಮ, ಅಕ್ಕ ಭಾವ, ಮಕ್ಕಳು, ನನ್ನ ಫ್ರೆಂಡ್ ಅಚ್ಚು ಆ್ಯಂಡ್ ರೇಷ್ಮಾ, ನಂದು ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮು ಮತ್ತು ಇನ್ಸ್ಟಾ ಫ್ಯಾಮು, ನನ್ನನ್ನು ಯಾರ್ಯಾರೆಲ್ಲ ಪ್ರೀತಿಸ್ತಾರೆ ಸೊ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು. ಸೊ ಇಷ್ಟೇ ಗೈಸ್. ಸೊ ಅದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೇದು ಮಾಡಲಿ, ಆಯಿತಾ? ಸೊ ನೀವೇನು ಮಾಡಬೇಕು? ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮರಿಬಾರ್ದು. ಓಕೆನಾ? ಸೊ ನಿಮಗೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಫ್ಯಾನ್ ಆಗ್ತೀನಿ ಗೈಸ್, ನಿಮ್ಮ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ನೋಡಿ. ಯಪ್ಪಾ ದೇವಾ, ನಿಮಗೆ ಗೊತ್ತಾ ಗೈಸ್, ಹೋಗ್ಬೇಕಾದ್ರೆ ಕೆಂಡ ಮೈ ಮೇಲೆ ಹಾಕೊಂಡು ಹೋದಂಗಾಯ್ತು ನನಗೆ. ಅಷ್ಟು ಬಿಸಿಲು, ಇವಾಗೇನು ಸ್ವೆಟ್ ಆಗಿದೆ, ಮುಖ ಸುಡ್ತಾ ಇದೆ, ಕೈಕಾಲು ಸುಡ್ತಾ ಇದೆ. ಓ ಮೈ ಗಾಡ್, ಎ ಸಿ ಹಾಕೋಕ್ಕೆ ನಮ್ಮನೆ ಜನಗಳು ಬಿಡ್ತಾ ಇಲ್ಲ. ಅಮ್ಮ ನಿಜ ಹೇಳ್ತೀನಿ ಗೈಸ್, ನಮ್ಮನೆ ಜನದ ಜೊತೆ ನಾನಂತೂ ಕಾರಲ್ಲಿ ಹೋಗಲ್ಲ ಗೈಸ್, ಹೋಗಲ್ಲ. ಎ ಸಿ ಹಾಕೋಕ್ಕೆ ಬಿಡೋಲ್ಲ ಗೈಸ್ ಅವರು. ಫುಲ್ ನಾ ಅಲ್ಲಿ ರೀಚ್ ಆಗೋ ತನಕನೂ ವಿತೌಟ್ ಎ ಸಿ ಹೋಗಿದ್ದೀವಿ, ಅದು ಆ ಬಿಸಿಲಲ್ಲಿ. ಯಪ್ಪ ನನಗೆ ಅನ್ನಿಸ್ಬಿಡ್ತು ಕಾರಲ್ಲಿ ಮಾತ್ರ ಹೋಗೋದು ಬೇಡ, ಅವ್ರ ಜೊತೆ ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು ಗೈಸ್ ನಿಜಕ್ಕೂ. ಬಾಯ್, ಗುಡ್ ನೈಟ್ ಗೈಸ್, ಗುಡ್ ನೈಟ್.